ಇಲ್ಲಿವರೆಗೂ ಮಲ್ನಾಡು ಪೇಂಟಿಂಗ್ ಬಗ್ಗೆ ಅವಳ ಏನಂದ್ರೆ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ದೋಸೆ. ಚಿನ್ನಿ ಹೋಗೋ ದಿನ ಇವತ್ತು. ಚಿನ್ನಿ ವಾಪಸ್ ಹೋಗ್ತಾ ಇದ್ದಾಳೆ. ಭಾನುವಾರ ಹೋಗೋದು ಅಂತ ಆಗಿತ್ತು. ಆಮೇಲೆ ಮನೇಲಿ ಇದ್ದಂಗೆ ಆಗೋದಿಲ್ಲ ಅಂತ ಹೇಳಿ ಭಾನುವಾರ ಒಂದಿನ ಇದ್ಲು. ಹಾಗೆ ಸೋಮವಾರ ಹೋಗ್ತಾ ಇದ್ದಾಳೆ. ಅವಳು ಬಂದು ಹೋಗಿ ಎಲ್ಲ ತುಂಬ ದಿನ ಆಗೋಯ್ತು. ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇರೋದಕ್ಕೆ ಇವತ್ತು ಬರ್ತಾ ಇದೆ. ಹಾಗೆಯೇ ಇವತ್ತೊಂದು ಸರ್ಪ್ರೈಸ್ ಕೂಡ ಇತ್ತು ನನಗೆ. ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗಿರುತ್ತೆ. ಅವಳು ತಿಂಡಿ ಏನು ಬೇಡ, ನಾನು ಹೋಟೆಲಲ್ಲೇ ಡ್ಯಾಡಿ ಹತ್ರ ಇಡ್ಲಿ ಕೊಡಿಸ್ಕೊತೀನಿ ಅಂತ ಹೇಳಿದ್ಲು. ಹೋಗೋಷ್ಟೊತ್ತಿಗೆ 4 ಗಂಟೆ ಆಗಿರುತ್ತೆ. ಅವಳಿಗೆ ಬೆಳಗ್ಗೆ ತಿಂಡಿನೂ ಬೇಕು, ಹಾಗೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಏನಾದ್ರು ಊಟಕ್ಕೂ ಬೇಕಲ್ವಾ. ಅದು ಎರಡಕ್ಕೂ ಅಂತ ನಾನಿವತ್ತು ಅವಳಿಗೆ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡಿ ಕೊಡ್ತಾಯಿದ್ದೀನಿ. ಅವಳು ಹೋದ ಸಲ ಬಂದಾಗ ಪಾಪ ಟೊಮೆಟೊ ಗಿಡಕ್ಕೆ ನೆಡೋದಕ್ಕೆ ಕವರಿಗೆ ಮಣ್ಣೆಲ್ಲ ತುಂಬಿ ಕೊಟ್ಟಿದ್ಲಲ್ವ. ಹಾಗಾಗಿ ನನಗೆ ಅದರಲ್ಲಿ ಎಷ್ಟಿದೆಯೋ ಅದಷ್ಟು ಎಳೆಯದನ್ನೆಲ್ಲ ಕೊಯ್ದು ಅವಳಿಗಷ್ಟೇ ಟೊಮೆಟೊಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಅವಳು ಇಲ್ಲೂ ತಿಂದಳು, ಹಾಗೆಯೇ ಅಲ್ಲಿ 11:30 ಅಷ್ಟೊತ್ತಿಗೆ ತಿನ್ನೋದಕ್ಕೂ ಆಗುತ್ತೆ ಅಂತ ಒಯ್ದಳು. ಹೋದ ಸಲ ನಾನು ಗ್ರೇವಿ ಮತ್ತು ಚಪಾತಿ ಮಾಡಿದ್ದೆ ಅಲ್ಲ, ಗ್ರೇವಿ ತುಂಬಾ ಚೆನ್ನಾಗಿತ್ತಂತೆ. ಉಳಿದಿತ್ತಂತೆ, ಒಯ್ದಿದ್ಲಂತೆ. ಅಲ್ಲಿ ಹಾಸ್ಟೆಲಲ್ಲಿ ಕೊಟ್ಟಿರೋ ಚಪಾತಿ ಜೊತೆಗೆ ಅವಳ ಫ್ರೆಂಡು ಮತ್ತು ರಾತ್ರಿ ಕೂಡ ತಿಂದ್ರಂತೆ. ಅದಕ್ಕೇ ಅವಳು ನನ್ನ ವೀಡಿಯೋನೆಲ್ಲ ನೋಡ್ತಾಳಂತೆ ಅವಳ ಫ್ರೆಂಡು. ಅವಳು ಹೇಳಿದ್ಲಂತೆ ಪಲಾವ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ಲಂತೆ. ಹಾಗಾಗಿ ಅವಳಿಗೂ ಆಯಿತು, ಚಿನ್ನಿಗೂ ಆಯಿತು ಮಧ್ಯಾಹ್ನ ಊಟಕ್ಕೆ. ಆಮೇಲೆ ಅವಳ ಫ್ರೆಂಡಿಗೂ ಆಯಿತು ಅಂತ ಹೇಳಿ ಪಲಾವ್ ಕೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಸೋನಾ ಮಸೂರಿ ಅಕ್ಕಿ ಇದೆ ಅಂತ ಅಂದ್ಕೊಬಿಟ್ಟಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ನಾನು ಹೋದ ಸಲ ನೀರು ದೋಸೆ ಮಾಡಿದಾಗ ಇತ್ತು ಅಕ್ಕಿ, ಅದು ಯಾವಾಗ ಖಾಲಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಬಾಸ್ಮತಿ ರೈಸಲ್ಲೇ ಪಲಾವ್ ಮಾಡೋಣ ಅಂತ ಪಲಾವಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ, ಹಾಗೆ ಹಸಿಮೆಣಸು. ನಾನು ಹಸಿಮೆಣಸು ಬದಲು ಸೂಜಿಮೆಣಸು ಹಾಕಿದೆ. ಸೂಜಿಮೆಣಸು ಹಾಕಬಾರ್ದಾಗಿತ್ತು, ತುಂಬ ಖಾರ ಆಗಿತ್ತಂತೆ. ಆಮೇಲೆ ಪುದೀನ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಇದೆಲ್ಲದನ್ನು ಸ್ವಲ್ಪ ಸೋಂಪಿನ ಕಾಳು, ಇದೆಲ್ಲದನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕು. ಆ ಕಡೆ ಪಲಾವ್ ಕೂಡ ಆಗ್ತಾಯಿದೆ, ಹಾಗೆ ಟೊಮೆಟೊ ಕಾಯಿ ಕೂಡ ಬೇಯ್ತಾ ಇದೆ. ಪಲಾವ್ ನಾನು ಮಸಾಲ ಎಲ್ಲ ಬೇಯಿಸಿ ಆನಂತರ ಬಾಸ್ಮತಿ ರೈಸನ್ನು ಹಾಕಿದ್ದೀನಿ. 1.5 ಕಪ್ಪಷ್ಟು ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಸಲ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾರಾದರೂ ನಿಮ್ಮ ಮಕ್ಕಳು ಈ ಥರ ಹೊರಗಡೆ ಹೋಗ್ತಾರೆ ಅಂದರೆ ಇದನ್ನು ಮಾಡಿಕೊಡಿ ಟ್ರೈನಿಗೆಲ್ಲ. ಚಿನ್ನಿಗೆ ಆ ಟ್ರೈನಲ್ಲಿ ಊಟ ಸೇರೋದೇ ಇಲ್ಲ. ಹಾಗಾಗಿ ನಾನು 2 ಹೊತ್ತಿಗೆ ಆಗಷ್ಟು ಅವಳಿಗೆ ಈ ಮನೆಯಿಂದನೇ ಈ ಥರ ಮಾಡಿ ಕೊಡ್ತೀನಿ. ಬಿರಿಯಾನಿ ಮಾಡ್ತಾಯಿದ್ದೆ ಈ ಸಲ. ತುಂಬ ಜನ ಇದ್ದರು, ನನಗೆ ಆಗಲೇ ಇಲ್ಲ ಮಾಡೋದಕ್ಕೆ. ನಾನು ಕೂಡ ತುಂಬ ಓಡಾಟ, ತುಂಬ ಕಷ್ಟ ಆಯಿತು ನನಗೆ ಈ ಸಲ. ಹಾಗಾಗಿ ಈ ಕಡೆ ಟೊಮೆಟೊ ಕಾಯಿ ಹುರಿತಾ ಇದ್ದೀನಿ. ನೋಡೇ ಇಲ್ಲ ನಾನು ಪಲಾವ್ ಮಾಡಬೇಕಿದ್ರೆ ಸೀದೋದಂಗಾಗಿತ್ತು ಅಡಿಗಡೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಬೆಳ್ಳುಳ್ಳಿ ಹಾಕಿದ್ದೀನಿ, ಕರಿಬೇವು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನೀರು ಹಾಕ್ತೇನೆ. ನುಣ್ಣಗೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬೇಗ ಎದ್ದಿದೆ, ಅಡುಗೆ ಕೆಳ ಕೆಲಸ ಎಲ್ಲ ಆಯಿತು. ಚಿನ್ನಿನೂ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವಳು ಕೂಡ ಈಗ ಬಂದಳು. ಅದೇ ಬಜ್ಜಿಗೆ ಒಂಚೂರು ರೆಡಿ ಮಾಡಿಕೊಡಿ ಅಂತ ಹೇಳಿದೆ ನಾನು, ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮತ್ತು ಇವತ್ತು ಹರೀಶ ಮತ್ತು ನಯನ ಕೂಡ ಇವತ್ತು ಕೂಡ ನೆಂಟರು ಮನೆಗೆ ಹೋಗೋದಿತ್ತು. ಬಂದಿದ್ದಾರೆ ಅಂದರೆ ಎಲ್ಲ ಕಡೆಗೂ ಒಂದೊಂದು ಸಲ ಹೋಗ್ತಾರಲ್ವ, ಆದರೆ ಮಧ್ಯಾಹ್ನ ಊಟಕ್ಕೆ ಮನೆಗೇ ಬರ್ತಾರೆ. ಇವತ್ತು ಕೂಡ ಹೋಗೋದಿತ್ತು. ಅವರು 9 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಮತ್ತು ಅವರಿಗೂ ತಿಂಡಿ ಮಾಡಬೇಕಲ್ವ, ಅದನ್ನು ಕೂಡ ಮಾಡ್ತಾ ಇದ್ದೆ.
ಪಲಾವ್ ಕೂಡ ರೆಡಿ ಆಗಿತ್ತು. ಪಲಾವ್ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು, ಸೂಜಿ ಮೆಣಸು ಹಾಕಿದ್ದೆ ಅಲ್ಲ, ಹಾಗಾಗಿ ಈ ಕಡೆ ಸ್ಕೂಲ್ ಅನ್ನೋದೇ ಬರುತ್ತೆ ನನಗೆ. ಚಿನ್ನಿಗೆ ಈ ಥರ ದಪ್ಪ ದಪ್ಪಗೆ 2 ದೋಸೆ ಹೊಯ್ದು ಕೊಡ್ತೀನಿ. ನಾನ್ ಸ್ಟಿಕ್ ಹಂಚಲ್ಲಾದರೆ ಒಂಥರ ಮೆತ್ತಗಿರುತ್ತೆ, ಹಾಗಾಗಿ ನಾನ್ ಸ್ಟಿಕ್ ಹಂಚಲ್ಲಿ ಹೊಯ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯವ್ರಿಗೆ ಟೀ ಕೂಡ ಇವಾಗ ಇಟ್ಟಿದ್ದೀನಿ. ಅವರು ಬೆಳಗ್ಗೆಯಿಂದ ನಾನು ಟೀನೂ ಮಾಡಿ ಕೊಟ್ಟಿರಲಿಲ್ಲ, ಈಗ ಇಟ್ಟಿದ್ದೀನಿ. ಹೊರಗಡೆ ನೋಡ್ಬೋದು ಸಣ್ಣದಾಗಿ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಹಾಗೆಯೇ ಬಿಡೋದಕ್ಕೆ ಹೋದರು ನಮ್ಮ ಮನೆಯವರು. ಚಿನ್ನಿ ಹೊರಟ್ಲು, ನಾನು ಆಮೇಲೆ ವೀಡಿಯೋನೇ ಮಾಡಲೇ ಇಲ್ಲ, ಗಡಿಬಿಡಿ ಆಯಿತು. ಇದಿಷ್ಟು ಪಲಾವ್ ಶ್ರೇಯು ಏನಾದರೂ ತಿಂತಾನೇನೋ ಅಂತ ಇದಿಷ್ಟು ಪಲಾವ್ನ ಚಿನ್ನಿನೇ ಬಿಟ್ಟು ಹೋದ್ಲು. ಅದನ್ನು ಅದರಲ್ಲೇ ಇಡ್ತೀನಿ. ಈಗ ನಾನು ಈರುಳ್ಳಿ ಮತ್ತು ಹಸಿಮೆಣಸನ್ನ ಹೆಚ್ಕೊಂಡಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ನಮ್ಮ ಮನೆಯವ್ರು ಕರೆದ್ರು ನನ್ನನ್ನು, ಬಾ ಅಂತ ಹೇಳಿ. ಯಾಕಂದರೆ ನಂದು ಏನೂ ಕೆಲಸ ಆಗಿರಲಿಲ್ಲ, ಹಾಗಾಗಿ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದೆ. ನೀವು ಹೋಗಿ ಬನ್ನಿ ಅಂದೆ. ಎಲ್ಲರೂ ಹೋಗಿದ್ದಾರೆ ಬಿಡೋದಕ್ಕೆ. 2 ಕಾರ್ ತೊಗೊಂಡು ನಯನ ಮಕ್ಕಳು ಎಲ್ಲರೂ ಹೋದರು. ನಾನು ಅವ್ರು ಹೋಗಿ ಬರೋಷ್ಟೊತ್ತಿಗೆ ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಆವಾಗಲೇ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ಅವರೆಲ್ಲ ಮಾತಾಡ್ತಾಯಿದ್ರು, ನಾನು ಹೋಗಿ ಅಲ್ಲೇ ಕೂತ್ಕೊಂಡೆ, ಹಾಗಾಗಿ ಒಳಗೆ ಬರಲೇ ಇಲ್ಲ. ಆಮೇಲೆ ಹಾಗಿದ್ರು ಅವರು ಹೋದ್ರಲ್ವ, ಅವ್ರು ಬರೋದ್ರೊಳಗೆ ಇದೆಷ್ಟು ಚಟ್ನಿ ಪಲ್ಯ ಒಂದಾದರೆ ಎಲ್ಲ ಮುಗಿತು. ಟೊಮೆಟೊಕಾಯಿ ಚಟ್ನಿ ಸ್ವಲ್ಪನೇ ಆಗಿತ್ತು. ಚಿನ್ನಿ ಇಲ್ಲೂ ತಿಂದು ಹಾಗೆಯೇ ಇದು ತೊಗೊಂಡು ಕೂಡ ಹೋದ್ಲು ಟ್ರೈನಿಗೆ. ನಿನ್ನೆ ಸಂಜೆ ಫೋನ್ ಮಾಡಿ ನಮ್ಮ ಮನೆಯವ್ರ ಕಸಿನ್ ಕರೆದಿದ್ರು. ಎಟ್ ಹೋಮ್ ಇದೆ ಗೊತ್ತಾ, ಅವರ ಸೊಸೆ ಮಗಳದ್ದು ಬರ್ತಡೇ ಇದೆ, 6ನೇ ವರ್ಷದ್ದು, ಬನ್ನಿ ಅಂತ ಕರೆದಿದ್ಲು. ಅವಳ ಹೆಸರು ಅಪೂರ್ವ ಅಂತ ಹೇಳಿ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ಮನೆಯವರಿಗೆ ನನಗೆ ಯಾಕೋ ಒಂಥರ ರಗಳೆ ಥರ ಅನ್ನಿಸ್ತಾ ಇದೆ, ಕೆಲಸನೂ ಜಾಸ್ತಿ ಆಗ್ತಾಯಿತ್ತಲ್ವ, ಆರಾಮಾಗಿರ್ತೀನಿ ಬೇಡ ಅಂತ ಅಂದಿದ್ದೆ. ನಮ್ಮ ಮನೆಯವ್ರು ಅಂತ ಕೂಡ ಹೇಳಿದರು. ಆಮೇಲೆ ನಮ್ಮ ಮನೆಯವರು ಚಿನ್ನಿನ ಬಿಡೋದಕ್ಕೆ ಹೋಗಿದ್ರಲ್ವ, ಆವಾಗ ಮತ್ತೆ ಫೋನ್ ಬಂದಿತ್ತಂತವರಿಗೆ. ಅವ್ರು ಹೇಳಿದ್ರು ಏನಂದರೆ, ಮಕ್ಕಳು ಇರೋರನ್ನ ಮಾತ್ರ ನಾವು ಕರೆದಿದ್ದೀವಿ, ದೊಡ್ಡವ್ರನ್ನೆಲ್ಲ ಯಾರನ್ನೂ, ಅಂದರೆ ದೊಡ್ಡವರು ಅಂದರೆ ಯಾರ್ಯಾರಿಗೆ ಸಣ್ಣವ್ರ ಮಕ್ಕಳಿದ್ದಾರೆ ಅಂತ ನಮ್ಮ ಶ್ರೇಯು ಇದ್ದಾನಲ್ವ, ಹಾಗಾಗಿ ಕರೆದಿದ್ರು. ಹಾಗಾಗಿ ಶ್ರೇಯುನು ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದ. ಮತ್ತು ಅವನೇ ಹೋಗಿಲ್ಲ ಅಂದರೆ ನಾವೆಂತ ಹೋಗೋದು ಅಂತೇಳಿ ನಾವು ಹೋಗೋದು ಬೇಡ ಅಂತ ಹೇಳಿದ್ವಿ. ಆಮೇಲೆ ಅವ್ರ ಡ್ಯಾಡಿ ಏನೇನು ಹೇಳಿದ್ರೋ ಗೊತ್ತಿಲ್ಲ, ಅಂತೂ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಬರೋಷ್ಟೊತ್ತಿಗೆ ಮಗನ ಕೂಡ ಒಪ್ಪಿಸಿದ್ರು ಹೋಗೋಣ ಅಂತ ಹೇಳಿ. ಫೋನ್ ಮಾಡಿದ್ರು ಆಮೇಲೆ, ಹೋಗೋಣ ಹೊರಡು ಅಂತ ಹೇಳಿ. ಹಾಗಾಗಿನೇ ಮತ್ತೆ ನಾನು ಮಧ್ಯಾಹ್ನ ಹರೀಶ್ ಅವ್ರು ಇರ್ತಾರಲ್ವ, ಅದಕ್ಕೇ ಅಡುಗೆ ಮಾಡಬೇಕಲ್ವ, ಅದಕ್ಕೆ ಮೂಲಂಗಿ ಹಾಕ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಮೂಲಂಗಿ ಕೂಡ ಹೆಚ್ಚಿ ಇಡ್ತಾಯಿದ್ದೀನಿ. ಏನಂದರೆ ನನಗೆಲ್ಲ ಕೆಲಸ ಮಾಡು ಹೋಗು ಅದೊಂಥರ ರಗಳೆ ಥರ ಅನ್ನಿಸ್ತಾಯಿತ್ತು. ಮನೇಲೇ ಇದ್ದರೆ ಎಷ್ಟಾದ್ರೂ ಕೆಲಸ ಮಾಡ್ಕೊಬೋದು, ಎಲ್ಲಿಗಾದರೂ ಹೋಗಬೇಕು ಅಂದರೆ ಇದೆಲ್ಲ ಮಾಡಿಟ್ಟು ಹೋಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತಲ್ವ, ಹಾಗಾಗಿ ಅದಕ್ಕೇ ಬೇಗ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಸಾಂಬಾರಿಗೆ ಮೂಲಂಗಿನ ಹೆಚ್ಕೊತಾ ಇದ್ದೀನಿ. ಟೈಮ್ ನೋಡ್ಬೋದು 7:30 ಹತ್ತತ್ರ ಆಗ್ತಾಯಿದೆ. ನಾನು ನೆನ್ನೆ ಸ್ವಲ್ಪ ಉಪ್ಪಿನಕಾಯಿನ ಹಾಕಿದ್ದೆ. ನಮ್ಮನೆಯವ್ರ ತಮ್ಮಂಗೆ ನಾನು ಹಾಕಿರೋ ಉಪ್ಪಿನಕಾಯಿ ಇಷ್ಟ ಆಗಿತ್ತು, ಹಾಗಾಗಿ ಮತ್ತೆ ನಾನು ಸ್ವಲ್ಪ ಖಾಲಿ ಆಗ್ತಾ ಕೂಡ ಬಂದಿತ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ಹಾಕ್ತಾಯಿದ್ದೀನಿ. ನಮ್ಮನೆ ಎದುರುಗಡೆ ಮರದಲ್ಲಿ ನಮ್ಮನೆಯವ್ರಿಗೆ ಹೇಳಿ ಬಡಿಸಿದ್ದೆ, ನಿನ್ನೆ ಸಂಜೆ ಬಡಿದು ಕೊಟ್ಟಿದ್ದರು. ಉಪ್ಪಿನಕಾಯಿ ಹಾಕಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಏನೂ ಇಲ್ಲ, ಬರೀ ಸಾಸಿವೆ ಹಾಗೆಯೇ ಒಂದು ಮೆಂತೆ ಅಷ್ಟೇ, ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ, ಅಚ್ಕಾರದ ಪುಡಿ ಹಾಕಿ, ಆ ಪುಡಿನ ಹಾಕಿ, ಆಮೇಲೆ ಅರಿಶಿನದ ಪುಡಿ ಹಾಕಿ ಒಂದು ಹಿಂಗಿನ ಒಳ್ಳೆ ಒಗ್ಗರಣೆ ಹಾಕಿದ್ರೆ
ಉಪ್ಪಿನಕಾಯಿ ರೆಡಿ ಆಗುತ್ತೆ. ಹಾಗೆಯೇ ಪಲಾವ್ ಇತ್ತಲ್ವ, ಶ್ರೇಯು ಬಜ್ಜಿ ಇಲ್ಲದೆ ತಿನ್ನೋದಿಲ್ಲ. ಚಿನ್ನಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಬೇರೆ ಬೇರೆ ಬಾಕ್ಸಿಗೆ ಹಾಕಿ ಕೊಟ್ಟಿದ್ವಿ. ಇವತ್ತು ಮೊಸರು ಮನೆಯಿಂದನೇ ಒಯ್ದಿದ್ಲು, ಒಂದು ಸ್ವಲ್ಪ ಕೊಡು ಮಮ್ಮಿ ಸಾಕು ಅಂತ ಹೇಳಿ. ಹಾಗೆಯೇ ಚಿನ್ನಿನ ಕಳಿಸಿ ಅವರು ಕೂಡ ಎಲ್ಲ ಬಂದರು. ನಂದೆಲ್ಲ ಅಡುಗೆ ಆಗಿತ್ತು, ಸಾರಿಗೆ ಕೂಡ ನಾನು ರೆಡಿ ಮಾಡ್ತಾ ಇದ್ದೆ. ಎಲ್ಲ ರೆಡಿ ಮಾಡಿಕೊಂಡ್ರೆ ನಾನು ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಇದನ್ನು ಕುದಿಯೋಕ್ಕಿಟ್ರೆ ಬರೋಷ್ಟೊತ್ತಿಗೆ ಸ್ನಾನ ಕೂಡ ಆಗುತ್ತೆ ಅಂತೇಳಿ ಡೈನಿಂಗ್ ಟೇಬಲೆಲ್ಲ ಒರೆಸಿ ತಟ್ಟೆ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಇಟ್ಟಿದ್ದೆ. ಅವ್ರು ಬರೋಷ್ಟೊತ್ತಿಗೆ ಅವರೇನು ಬಂದರೆ ಒಬ್ಬೊಬ್ಬರೇ ತಿಂಡಿ ತಿಂದು ಸ್ನಾನ ಮಾಡಿ, ಇಲ್ಲ ಸ್ನಾನ ಮಾಡಿ ತಿಂಡಿ ತಿನ್ನೋರು ಹೆಂಗೆ ಬೇಕಂಗೆ ಆಗಲಿ ಅಂಥೇಳಿ ನಾನಂತೂ ಫುಲ್ಲು ರೆಡಿ ಇದ್ದೆ. ಹಾಗೆಯೇ ಸಾಂಬಾರು ಕೂಡ ಇವಾಗ ರೆಡಿ ಆಯಿತು. ನಾನು ಇದೇ ಸಾಂಬಾರು ನನಗೆ ಇಷ್ಟ ಆಗ್ತಾಯಿದೆ. ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿ ಮಾಡ್ತೀನಲ್ವ, ನಂಗೆ ಅದಕ್ಕಿಂತ ಇದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಆದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕಾಗುತ್ತೆ, ಆದರೆ ಸಾಂಬಾರು ಮಾತ್ರ ಸೂಪರಾಗಿ ಆಗುತ್ತೆ. ಮತ್ತು ಸಾಂಬಾರು ಪುಡಿ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೆನ್ನೆ ಮಾವಿನಕಾಯಿಗೆ ಅಂತೇಳಿ ನಮ್ಮ ಮನೆಯವರು ಕೊಯ್ದು ಕೊಟ್ಟಿದ್ರಲ್ವ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಉಪ್ಪಿನಕಾಯಿ ಹಾಕಿದೆ. ಒಳಗಡೆದು ನೀರು ಗೊಜ್ಜನ್ನ ಮಾಡಿ ಇಟ್ಟಿದ್ದೀನಿ. ಇದು ವೆಂಕಟೇಶ ಸ್ವೀಟ್ ಹಾಲಿಂದ ಆವತ್ತು ತಂದಿರೋ ಸ್ವೀಟ್ ಅದು ಹಾಗೆ ಇಟ್ಟಿದ್ದೀನಿ. ನೋಡಿ, ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ. ಇದನ್ನು ಇನ್ನು ಕುದಿಯೋದಕ್ಕೆ ಇಡಬೇಕು. ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಕುದಿಯೋಕ್ಕಿಟ್ರೆ ಸ್ವಲ್ಪ ಮಧ್ಯಾಹ್ನದ ಅವರು ಊಟ ಮಾಡೋ ಟೈಮಿಗೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಅಂತ ನನ್ನ ಹೊಂದಿದ್ದು. ನನಗೆ ಯಾವಾಗಲೂ ಅಷ್ಟೇ ತಣ್ಣಗಿರೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ನಾನು ಬೇರೆಯವರಿಗೆ ಕೂಡ ತಣ್ಣಗಿರೋದನ್ನ ಕೊಡೋದಿಲ್ಲ. ಈ ಒಗ್ಗರಣೆ ಸೌಟನ್ನು ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ನೀರುಗೊಜ್ಜಿಗೆ ಕೂಡ ಇದರಲ್ಲೇ ಒಗ್ಗರಣೆ ಹಾಕೋಣ ಅಂತ. ಒಂದೇ ಪಾತ್ರೆನ ಒಂದೇ ಸಲ ಉಪಯೋಗಿಸ್ಬಾರ್ದು, ಒಂದು 2-3 ಸಲ ಉಪಯೋಗಿಸಿ ಆಮೇಲೆ ತೊಳಿಬೇಕು, ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ. ನೋಡಿ, ನನ್ನದೆಲ್ಲ ಕೆಲಸ ಆಯಿತು. ಅವ್ರದ್ದು ಕೂಡ ಎಲ್ಲರದ್ದು ತಿಂಡಿ ಎಲ್ಲದೂ ಆಗಿ ಅವರು ಕೂಡ ಎಲ್ಲ ನೆಂಟರು ಮನೆಗೆ ಹೋಗಿದ್ದಾರೆ. ನಮ್ಮ ಶ್ರೇಯು ಮಾತ್ರ ಮೊಬೈಲ್ ನೋಡ್ತಾ ಇದ್ದಾನೆ. ಅಣ್ಣ ಇಲ್ಲ ಅಲ್ಲ, ಹಾಗಾಗಿ ಅವ್ರು ಏನಂದ್ರು ಅಂದರೆ ಧ್ಯಾನಿನ ನಮ್ಮ ಜೊತೆಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಸ್ವಲ್ಪ ಹೋಗೋದು ಲೇಟ್ ಆಯಿತು. ಅಂದರೆ ಅವನು ಎಲ್ಲರ ಜೊತೆಗೂ ಹೊಂದ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಅಷ್ಟೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ನೀರುಗೊಜ್ಜು ಕೂಡ ಮಾಡಿದೆ. ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದರೆ ಒಂದು ಲೋಟ ನೀರುಗೊಜ್ಜು ಕುಡಿದ್ರು. ಅವರಿಗೂ ತುಂಬ ಇಷ್ಟ ಇದು. ಮಾವಿನಕಾಯಿ ಅಪ್ಪೆ ಗೊಜ್ಜು ಏನು ಬೇಕಾದ್ರೆ ಅನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಹಾಗಾಗಿ ಒಂದು ದೊಡ್ಡ ದಬ್ರಿ ತುಂಬ ಮಾಡಿ ಇಟ್ಟಿದ್ದೀನಿ. ಊಟ ಆದಮೇಲೆ ಕುಡಿದ್ರೆ ಜೀರ್ಣ ಕೂಡ ಆಗುತ್ತೆ ಅಂತ. ಯಾವಾಗಲೂ ಇದು ಒಗ್ಗರಣೆ ಹಾಕಿದ ತಕ್ಷಣ ಶ್ರೇಯು ಓಡಿ ಬರ್ತಾನೆ, ಅವನಿಗೆ ತುಂಬ ಇಷ್ಟ. ಆದರೆ ಅವನಿಗೆ ಆ ಮೇಲ್ಗಡೆ ಹಸಿಮೆಣಸು ಅಥವಾ ಒಣಮೆಣಸು ಅದು ಯಾವುದು ಇಷ್ಟ ಆಗೋದಿಲ್ಲ. ನಾನು ಒಂದೊಂದ್ಸಲ ಹಸಿಮೆಣಸು ಹಾಕೋದಿಲ್ಲ. ಇವತ್ತು ಸ್ವಲ್ಪ ಖಾರ ಇರಲಿ ಅಂತೇಳಿ ಚೂರು ಹಸಿಮೆಣಸನ್ನು ಹಾಕಿದ್ದೀನಿ. ನಮ್ಮನೆಯವ್ರಿಗೆ ಟೇಸ್ಟ್ ನೋಡಿ ಅಂತ ಕೊಡ್ತಾ ಇದ್ದೀನಿ. ಹಾಗೆಯೇ ಹೊರಟ್ವಿ ಇವಾಗ. ನಾನು ಶ್ರೇಯು ಹಾಗೆ ಧ್ಯಾನ್ ಮತ್ತು ನಮ್ಮ ಮನೆಯವರು ಹೊರಟಿದ್ದೀವಿ. ನಾನು ವೀಡಿಯೋ ಏನೂ ಮಾತಾಡಲಿಲ್ಲ. ಧ್ಯಾನ್ ಇದ್ದಲ್ಲ, ನನಗೂ ಒಂದು ಸ್ವಲ್ಪ ಮಾತಾಡೋದಕ್ಕೆ ಇರಿಸು ಥರ ಆಗುತ್ತೆ. ನನಗೆ ಕಮೆಂಟಲ್ಲಿ ಕೇಳಿದರು ಎಲ್ಲರೂ, ಅವನು ಧ್ಯಾನ್ ತುಂಬ ಹೈಟ್ ಇದ್ದಾನೆ ಅಂತ. ತುಂಬ ಹೈಟ್ ಇದ್ದಾನೆ, ಆದರೆ ನಾನು ತೋರಿಸ್ಲಿಲ್ಲ ಎಲ್ಲೂ ಅಷ್ಟೇ. ನಮ್ಮ ಶ್ರೇಯನು ನನಗೆ ಅಷ್ಟು ಹೈಟ್ ಆಗಲಿ ಅಂತ ಆಸೆ ಆಗ್ತಾಯಿದೆ. ಆದರೂ ಆಗಬಹುದು, ಆಗದೇನೂ ಇರಬಹುದು. ನಮ್ಮ ಶ್ರೇಯು ಇನ್ನೊಂದು ಸ್ವಲ್ಪ ದಿನ ಮಾತ್ರ ವೀಡಿಯೋದಲ್ಲಿ ಕಾಣಿಸ್ಕೊತಾನೆ. ಆಮೇಲೆ ನಮ್ಮ ಶ್ರೇಯು ಇರೋದೇ ಇಲ್ಲ, ನಾನು ನಮ್ಮ ಮನೆಯವರು ಮಾತ್ರ ವೀಡಿಯೋದಲ್ಲಿ ಬರ್ತೀವಿ. ಹಾಗೆ ಹೊರಟ್ವಿ. ನಮ್ಮ ರಿಪ್ಪನ್ಪೇಟೆಯಲ್ಲಿ ಏನಪ್ಪ ಅಂದರೆ ರೋಡೆಲ್ಲ ಕಿತ್ತು ಡಿವೈಡರ್ ಮಾಡ್ತಾಯಿದ್ದಾರೆ. ಮತ್ತು ರೋಡ್ ಕೂಡ ತುಂಬ ಅಗಲ ಮಾಡ್ತಾಯಿದ್ದಾರೆ. ಎಲ್ಲಿ ನೋಡಿದ್ರೂ ರೋಡ್ ರಿಪೇರಿ ನಡೀತಾ ಇದೆ. ಈಗ ಶ್ರೇಯನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದಲ್ಲ, ಸಾಗರ ರೋಡ್ ಪೂರ್ತಿ ಆಗಿದೆ. ಇದು ತೀರ್ಥಹಳ್ಳಿ ರೋಡ್ ಕೂಡ ಆಗ್ತಾ ಇದೆ. ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ರು. ಆಮೇಲೆ ಮನೆ ತುಂಬ ಚೆನ್ನಾಗಿದೆ. ನಾನು ಆ ಥರದ್ದೇನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಬರ್ತ್ಡೇ ಪಾರ್ಟಿ ಥರ ಏನಲ್ಲ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಥರ ಎಲ್ಲ ಮಾಡಿದ್ರು. ಅವಳಿಗೆ ಫಸ್ಟು ಮಂತ್ರಾಕ್ಷತೆ ಹಾಕಿ ಆನಂತರ ಕೇಕ್ ಎಲ್ಲ ಕಟ್ ಮಾಡಿದ್ರು. ಆಮೇಲೆ ಹಾಗೆ ಗೇಮ್ ಕೂಡ ಇತ್ತು ಎಲ್ಲರಿಗೂ. ಚೆನ್ನಾಗಿತ್ತು. ಒಂಥರ ಬಲೂನ ಊದ್ಬಿಟ್ಟು ಇಬ್ಬರು ಬೆನ್ನಲ್ಲಿ ಅದನ್ನು ಹೊಡಿಬೇಕು ಅಂತ ಇತ್ತು. ಸ್ವಲ್ಪ ಹಾಗೆ ರಾ ಆಗಿ ಹಾಕ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ನಮ್ಮ ಮಲೆನಾಡಿನ ಸಾಧಕ
ಹಾಗಾಗಿ ಇದರಲ್ಲಿ ನಾವು ಹುಡುಕಿದಾಗ ನಮಗೆ ಸಿಗೋದು ಕೃಪಾ ಮಲ್ನಾಡ್ ಅವರು. ಇಲ್ಲಿವರೆಗೂ ಮಲ್ನಾಡು ಶೈಲಿಯ ಬಗ್ಗೆ ಅವರ ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ತೋರಿಸಿ ಪ್ರಪಂಚದಾದ್ಯಂತ ಅದನ್ನು ಸಾರಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಕಿರು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ನಾನು ಹೃತ್ಪೂರ್ವಕವಾಗಿ ನಮ್ಮ ಮಾವನವರಾದಂಥ ಡಾಕ್ಟರ್ ಮಂಜುನಾಥ್ ಅವರನ್ನ ವೇದಿಕೆಗೆ ಕೊಡ್ತಾ ಇದ್ದೀನಿ. ಮತ್ತು ಶಿಲ್ಪಾ ಅವರು ಕೃಪಾ ಅವ್ರ ಬಗ್ಗೆ ಕಿರು ಚಿತ್ರವನ್ನ ನಿಮ್ಗೆ ಹೇಳ್ತಾರೆ. ಮತ್ತು ಕೃಪಾ ಅವ್ರನ್ನ ಹೃತ್ಪೂರ್ವಕವಾಗಿ ಕೃಪಾ ಮಲ್ನಾಡ್ ಅಂತ ಹೇಳಿದ್ರು. ಇವರು ಈ ಮಲ್ನಾಡ್ ವಿಭಾಗದಲ್ಲಿ ಒಂದು ಬ್ಲಾಗರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಈಗ ಏನಂದ್ರೆ ಇವರು ಮಲ್ನಾಡಿನ ಎಲ್ಲ ಅಡುಗೆ ಕಾರ್ಯಕ್ರಮಗಳು ಹೆಂಗಿರುತ್ತೆ, ಮಲ್ನಾಡಿನ ವೈಶಿಷ್ಟ್ಯತೆ ಹೆಂಗಿದೆ, ಜೀವನ ಶೈಲಿ ಹೇಗಿದೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಲಾಗ್ಗಳನ್ನು ಮಾಡ್ತಾ ಇದ್ದಾರೆ. 1000ಕ್ಕೂ ಅಧಿಕ ವಿಡಿಯೋ ಹಾಕಿದ್ದಾರೆ ಈಗಾಗಲೇ. ಅದ್ರಲ್ಲೆಲ್ಲ ಅದನ್ನೇ ತೋರಿಸಿದ್ದಾರೆ. ತುಂಬಾ ಖುಷಿ ಆಗತ್ತೆ ಅವ್ರನ್ನ ನೋಡಿದಾಗ. ಹುಟ್ಟಿದ್ದು ಹಳ್ಳಿಲಿ, ಬೆಳೆದಿದ್ದ ಹಳ್ಳಿಲಿ, ಬಂದಿದ್ದ ಹಳ್ಳಿಗೆ. ಅದು ಈಗ ಇಲ್ಲಿ ನಮ್ಮ ರಿಪ್ಪನ್ಪೇಟೆ ಅಂತ ಊರಲ್ಲಿ, ಸಣ್ಣ ಊರಲ್ಲಿ ಅವ್ರು ಮಾಡ್ತಿರೋದೇ ನಮಗೊಂದು ಖುಷಿ. ನವೆಂಬರ್ 25 ಜನನ ಆಗಿದೆ. ಮೂಡ್ಗೋಡ್ ಅಂತ ಸಾಗರ ತಾಲೂಕು. ಹುಟ್ಟಿದ್ದು ಮಲ್ನಾಡೆ, ಸೇರಿರೋದು ಮಲ್ನಾಡೆ. ರಿಪ್ಪನ್ಪೇಟೆ ಅಂತ ಊರಿಗೆ ಬಂದು ಸೇರಿದ್ದಾರೆ. ಮಸರೂರು ಅಂತ ರಿಪ್ಪನ್ಪೇಟೆ ಹತ್ರ. ಆ ಊರಿಗೆ ಸೊಸೆಯಾಗಿ ಬಂದ್ರವರು 2003 ನವೆಂಬರ್ 11 ನವೆಂಬರ್ 7 ಅವ್ರ ಮದುವೆ ಆಗಿತ್ತು. ಆಮೇಲೆ 2 ಮಕ್ಕಳಿದ್ದಾರೆ. ಇವ್ರ ಬಗ್ಗೆ ಇಷ್ಟು ಹೇಳ್ಬೋದು ನಾನು. ಅವ್ರ ಲಾಗ್ಗಳಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಶೈಲಿ ಹೆಂಗಿರುತ್ತೀನಿ ಅನ್ನೋದು ತೋರಿಸ್ತಾರೆ. ನೋಡಿ ಕೃಪಾ ಮಲ್ನಾಡ್ ಅಂತಾನೆ ಚಾನಲ್. ನನಗೆ ನಿಜವಾಗ್ಲೂ ಅಲ್ಲಿ ಗೊತ್ತಿರಲಿಲ್ಲ ಈ ಥರ ಎಲ್ಲ ಸನ್ಮಾನ ಎಲ್ಲ ಮಾಡ್ತಾರೆ ಅಂತ ಹೇಳಿ. ನನಗೆ ಒಂಥರ ಇದು ಸರ್ಪ್ರೈಸಿಂಗ್ ಆಗಿ ಇತ್ತು. ನಾನು ನಮ್ಮ ಮನೆಯವರು ಹೋಗೋದು ಬೇಡ ಅಂತ ಅಂದಿದ್ವಲ್ಲ, ಚಿನ್ನಿನ ಬಿಡಕ್ಕೆ ಹೋದಾಗ ಮತ್ತೆ ಅಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಚಾರಿಸ್ತಿದ್ದಾರೆ. ಅಂದರೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಇದಕ್ಕೂ ಮುಂಚೆಯಿಂದನೂ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಇತ್ತಂತೆ ಅಪೂರ್ವಂಗೆ. ಮೊನ್ನೆ ಜಗದ್ಗುರುಗಳೆಲ್ಲ ಬಂದಿದ್ದರು. ಆ ಟೈಮಲ್ಲಿ ಮಾಡಬೇಕು ಅಂತ ಇತ್ತಂತೆ. ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಟೈಮಲ್ಲಿ ಮಾಡಬೇಕು ಅಂತ ಮಾಡಿದ್ರು. ನಂಗೆ ತುಂಬಾ ಖುಷಿ ಕೂಡ ಆಯಿತು. ನಾನು ಯಾವತ್ತೂ ಈ ಥರ ಗುರುತಿಸ್ಕೊತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಮ್ಮ ಶ್ರೇಯು ಹಿಂದೆ ಕುತ್ಕೊಂಡು ವೀಡಿಯೋನ ಮಾಡ್ತಾ ಇದ್ದ. ಹಾಗಾಗಿ ನಿಮಗೆ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಫಸ್ಟೆಲ್ಲ ನಮ್ಮ ಮನೆಯವರು ಮಾಡಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನನಗೆ ಕರೆದು ನನಗೆ ಈ ಸನ್ಮಾನ ಎಲ್ಲ ಮಾಡಿದ್ದಕ್ಕೆ, ನನ್ನನ್ನು ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ. ಈ ವಿಡಿಯೋ ಲೇಟಾಗಿ ಬರ್ತಾ ಇದೆ, ಆದರೆ ನನಗೆ ಆ ಕಂಟಿನ್ಯೂಟಿ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಥರ ವ್ಲಾಗ್ಗಳನ್ನ ನಾನು ಲೇಟ್ ಆದರೂ ಪರವಾಗಿಲ್ಲ ನಿಮಗೆ ಕರೆಕ್ಟಾಗಿರೋ ಅಪ್ಡೇಟ್ ಕೊಡಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ನಂಗೆ ನಿಜವಾಗ್ಲೂ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಸನ್ಮಾನ ಮಾಡ್ತಾರೆ ಅಂತ ಹೇಳಿ. ಖುಷಿ ಆಯಿತು. ಇದೆಲ್ಲ ಸಾಧ್ಯವಾಗಿರೋದು ನಿಮ್ಮ ಇಂದನೇ. ಯೂಟ್ಯೂಬಲ್ಲಿ ನೀವು 25,000 ಜನ ಹತ್ತತ್ರ ಆಗ್ತಾ ಇದ್ದೀರಾ. ಅವರೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಇಲ್ಲದೇ ಇದ್ದರೆ ನನಗೆ ಈ ಸನ್ಮಾನವೂ ಇರಲಿಲ್ಲ ಅಲ್ವಾ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಸಕ್ಸಸ್ ಕೂಡ ಕಂಡಿದ್ದೀನಿ. ತುಂಬ ಹೇಳೋವಂಥ ಮಟ್ಟಕ್ಕೂ ಅಲ್ಲ, ತುಂಬ ಕೆಳಮಟ್ಟಕ್ಕೂ ಅಲ್ಲ, ಮಧ್ಯದಲ್ಲಿ ಇದ್ದೀನಿ. ಪರವಾಗಿಲ್ಲ. ನಮ್ಮನೆಯವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಪಾಲಿಗೆ ಬಂದಿದ್ದು ಪಂಚಾಮೃತ, ಪಂಚಾಮೃತನೇ ಪಾಲಿಗೆ ಬರಬೇಕು ಅಂತ ಏನಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ. ನಾನು
ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಲ್ವ ಅದಕ್ಕೆ ಖುಷಿ ಪಡ್ತೀನಿ. ಈ ಥರ ಎಲ್ಲ ಸನ್ಮಾನ ಮಾಡಿದ್ರಲ್ವ ಅದಕ್ಕೂ ಕೂಡ ನಾನು ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆಗಿದ್ದು ನಿಮ್ಮಿಂದ. ಹಾಗೆ ಶಿಲ್ಪಗೂ ಥ್ಯಾಂಕ್ಸ್ ಹೇಳ್ತೀನಿ, ಅಪೂರ್ವಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಮನಸ್ಸಲ್ಲೂ ನಂಗೊಂದು ಈ ಥರದ್ದು ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವರಿಗೆ ಬೆಳಗ್ಗೆನೇ ಗೊತ್ತಿತ್ತಂತೆ, ಅವರು ಕೂಡ ಹೇಳಲಿಲ್ಲ. ಯಾಕೆ ಹೇಳಿಲ್ವೋ ಅಂತಲೂ ಗೊತ್ತಿಲ್ಲ. ನಮ್ಮ ಮನೇಲಿ ಬಾಯಲ್ಲಿ ಏನೂ ನಿಲ್ಲೋದಿಲ್ಲ, ಗುಟ್ಟು ಅನ್ನೋದು. ಏನಿದ್ರು ಬಂದು ಪಟ್ ಅಂತ ಹೇಳಬೇಕು. ನಾನು ಹಾಗೇ, ನಂಗೆ ಏನಾದರೂ ಒಂದು ಸಣ್ಣದಾಯಿತು ಅಂದರೆ ನಾನು ಪಟ್ಟಂತ ಫೋನ್ ಮಾಡಿ ಹಿಂಗಾಯ್ತು ಅಂತ. ಅವರು ಹಾಗೇ ಸ್ವಲ್ಪ ನಾವಿಬ್ಬರಲ್ಲೂ ಅದನ್ನೇ ಇದೆ. ಫಸ್ಟ್ ಟೈಮ್ ನಮ್ಮನೆಯವರು ಸರ್ಪ್ರೈಸನ್ನು ರಿವೀಲ್ ಮಾಡದೇ ಇರೋದು. ನನಗೆ ಆಶ್ಚರ್ಯ ಆಗ್ತಾಯಿತ್ತು ಅಲ್ಲಿಗೆ ಹೋದ್ಮೇಲೆ. ನನಗೆ ಇದೆಲ್ಲ ಆದಮೇಲೆ ಮನೆಗೆ ಬಂದ ಮೇಲೆ ನಮ್ಮ ಮನೆಯವ್ರು ಹೇಳಿದ್ದು, ಇಲ್ಲ ನನಗೆ ಗೊತ್ತಿತ್ತು ಅಂತ ಹೇಳಿ. ಯಾಕಂದರೆ ನಾವು ಬೆಳಗ್ಗೆ ಇಬ್ಬರು ಮಾತಾಡಿದ್ವಿ ಹೋಗೋದು ಬೇಡ ಅಂತ. ಇವ್ರು ದಿಢೀರಂತ ಅಲ್ಲಿಂದ ಫೋನ್ ಮಾಡಿದ್ರು, ಹೊರಡೋಣ, ಶ್ರೇಯನು ಹೊರಡ್ತಾ ಇದ್ದಾನೆ ಅಂತ. ಎಲ್ಲ ಶ್ರೇಯುನ ಅಲ್ಲಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಹೋಗೋಣ ಅಂತ ಹೇಳಿ. ಶ್ರೇಯು ಬೇಡ ಅಂತಲ್ವ, ಮತ್ತು ನಾವಿಬ್ಬರೇ ಎಂತ ಹೋಗೋದು ಅಂತ ನಾವು ಕೂಡ ಬೇಡ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಅಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ ನಾವು ಕೂಡ. ಹೋಳಿಗೆ ಊಟ ಇತ್ತು. ಆಮೇಲೆ ನಾನು ವಿಡಿಯೋ ಏನೂ ಮಾಡಲಿಲ್ಲ. ಮನೆಗೆ ಬಂದಾಗ 2 ಗಂಟೆ ಆಗಿತ್ತು. ಯಾಕಂದರೆ ಹರೀಶ್ ಅವರು ಮತ್ತೆ ಅವರು ಶಿವಮೊಗ್ಗ ಹೋಗಬೇಕಾಗಿತ್ತು. ಅವರು ನಮಗಾಗೇ ಕಾಯ್ತಾ ಇದ್ದರು. ಹಾಗಾಗಿ ಬೇಗ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ, ಹಾಗೆಯೇ ಶಿಲ್ಪ ಮತ್ತು ಅಪೂರ್ವಗೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ತುಂಬಾ ಖುಷಿಯಾದ ದಿನ ಇದು ನನಗೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ನನ್ನ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.